ಸಾವು ಒಪ್ಪದ ಸಂಗತಿ ಇದೇನಾ? ಘಟನೆಯನ್ನೇ ಮುಚ್ಚಿ ಹಾಕುವುದಕ್ಕೆ ಮುಂದಾಗಿದೆಯಾ ಸರ್ಕಾರ? ಒಂದೇ ಒಂದು ಎಫ್ಐಆರ್ ಕೂಡ ದಾಖಲಾಗಿಲ್ಲ ಯಾಕೆ? ಈ ದುರಂತಕ್ಕೆ ಅಸಲಿ ಕಾರಣ ಏನು? ಸರ್ಕಾರನ ಅಥವಾ ಪೊಲೀಸರ, ಇಲ್ಲ ಆರ್ಸಿಬಿ ಅಭಿಮಾನಿಗಳ ಆತುರಾನ? 11 ಅಮೂಲ್ಯ ಜೀವಗಳು ಬಲಿಯಾಗಿದ್ದು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದುರಂತದ ಭೀಕರತೆಯನ್ನ ವಿವರಿಸಿದ್ದು. ಏನೂ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ವಿಚಾರಣೆಯು ಸತ್ಯತೆಗಳನ್ನ ಹೊರತರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ಆಗಬಾರ್ದು ಅಂತ ಆಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಾ ಇದ್ದೀವಿ. ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಘಟನೆಯನ್ನೇ ಮುಚ್ಚಿ ಹಾಕುವುದಕ್ಕೆ ಮುಂದಾಗಿದೆಯಾ ಸರ್ಕಾರ? ಒಂದೇ ಒಂದು ಎಫ್ಐಆರ್ ಕೂಡ ದಾಖಲಾಗಿಲ್ಲ ಯಾಕೆ? ಈ ದುರಂತಕ್ಕೆ ಅಸಲಿ ಕಾರಣ ಏನು? ಸರ್ಕಾರನ ಅಥವಾ ಪೊಲೀಸರ, ಇಲ್ಲ ಆರ್ಸಿಬಿ ಅಭಿಮಾನಿಗಳ ಆತುರಾನ? ಆರ್ಸಿಬಿ ಐಪಿಎಲ್ ಟ್ರೋಫಿ ಗೆದ್ದ ಸಂಭ್ರಮದಲ್ಲಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಕಾಲ್ತುಳಿತ ಸಂಭವಿಸಿ 11 ಮಂದಿ ಸಾವನ್ನಪ್ಪಿ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. 2 ರಿಂದ 3 ಲಕ್ಷ ಜನರ ದಟ್ಟಣೆಯಿಂದ ಈ ದುರಂತ ಸಂಭವಿಸಿದೆ. ನೋಡಿ, ಹೌದು, ಬಹುನಿರೀಕ್ಷಿತ ಇಂಡಿಯನ್ ಪ್ರೀಮಿಯರ್ ಲೀಗ್ ಟ್ರೋಫಿಯನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದು ಸಂಭ್ರಮಿಸ್ತಾ ಇದ್ದಂತೆ ಈ ಸಂಭ್ರಮ ಹೆಚ್ಚು ಹೊತ್ತು ಉಳಿಲೇ ಇಲ್ಲ. ಸನ್ಮಾನದ ಸಂಭ್ರಮದಲ್ಲಿ ಸಾವಿನ ಸೂತಕ ಬುಧವಾರ ಸಂಜೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ನಡೆದಂತಹ ಕಾಲ್ತುಳಿತದಲ್ಲಿ 11 ಅಮೂಲ್ಯ ಜೀವಗಳು ಬಲಿಯಾಗಿದ್ದು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಆರ್ಸಿಬಿ ತನ್ನ ಮೊದಲ ಐಪಿಎಲ್ ಪ್ರಶಸ್ತಿಯನ್ನ ಆಚರಣೆ ಮಾಡೋದಕ್ಕೆ ನೆರೆದಿದ್ದ ಲಕ್ಷಾಂತರ ಅಭಿಮಾನಿಗಳ ಸಂತೋಷ ಕ್ಷಣಾರ್ಧದಲ್ಲಿ ದುರಂತವಾಗಿ ಮಾರ್ಪಡಿತು. ಹೆಚ್ಚಿನವರು ಯುವಕರು, ವಿದ್ಯಾರ್ಥಿಗಳು. ದುರಂತದಲ್ಲಿ ಸಾವನ್ನಪ್ಪಿದವರಲ್ಲಿ ಹೆಚ್ಚಿನವರು ಯುವಕರು, ಪುರುಷರು ಮತ್ತು ಮಹಿಳೆಯರು ಇಬ್ಬರು ಸೇರಿದ್ದಾರೆ. ಅವರಲ್ಲಿ ಹಲವರು ವಿದ್ಯಾರ್ಥಿಗಳಾಗಿದ್ರು ಅನ್ನುವುದು ಈ ಘಟನೆಯ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಗೆಲುವಿನ ಸಂಭ್ರಮದಲ್ಲಿ ಭಾಗಿಯಾಗುವುದಕ್ಕೆ ಬಂದಿದ್ದ ಯುವ ಕನಸುಗಳು ಕ್ರೀಡಾಂಗಣದ ಹೊರಗೆ ಅಸುನೀಗಿದೆ. 35 ಸಾಮರ್ಥ್ಯಕ್ಕೆ 2 ರಿಂದ 3 ಲಕ್ಷ ಜನ ಸ್ತೋಮ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣವು 35,000 ಜನರಿಗೆ ಮಾತ್ರ ಸ್ಥಳಾವಕಾಶವನ್ನು ಹೊಂದಿದೆ. ಆದರೆ ನಿನ್ನೆಯ ಸಂಭ್ರಮಕ್ಕೆ 2 ರಿಂದ 3 ಲಕ್ಷ ಜನರು ಬಂದಿದ್ರು. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದುರಂತದ ಭೀಕರತೆಯನ್ನ ವಿವರಿಸಿದ್ದು. ಈ ಪಂದ್ಯ ಮಂಗಳವಾರ ಸಂಜೆ ನಡೆಯಿತು ಮತ್ತು ಬುಧವಾರ ಈ ಕಾರ್ಯಕ್ರಮವನ್ನು ಕ್ರಿಕೆಟ್ ಅಸೋಸಿಯೇಷನ್ ಆಯೋಜನೆ ಮಾಡಿತ್ತು. ಇಷ್ಟೊಂದು ಜನರು ಬರ್ತಾರೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಲಿಲ್ಲ ಅಂತಿದ್ದಾರೆ ದೊಡ್ಡವರು. ದುರಂತಕ್ಕೆ ಕಾರಣ ಏನು? ಕಳಪೆ ಸಮನ್ವಯ ಮತ್ತು ಅಗಾಧ ಜನಸಂದಣಿ. ಕಾಲ್ತುಳಿತಕ್ಕೆ ನಿಖರವಾದ ಕಾರಣವನ್ನ ವಿವರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಈ ದುರಂತವು ಕಳಪೆ ಸಮನ್ವಯ ಮತ್ತು ಅಗಾಧವಾದ ಜನದಟ್ಟಣೆಯಿಂದ ಉಂಟಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಣ್ಣ ದ್ವಾರಗಳಿವೆ, ಜನರು ದ್ವಾರಗಳ ಮೂಲಕ ಪ್ರವೇಶಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಕೇವಲ ದ್ವಾರಗಳನ್ನ ಕೂಡ ಮುರಿದಿದ್ದಾರೆ. ಆದ್ದರಿಂದ ಕಾಲ್ತುಳಿತ ಸಂಭವಿಸಿದ ಇಷ್ಟೊಂದು ಜನಸಂದಣಿ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ. ಏನೂ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ವಿಚಾರಣೆಯು ಸತ್ಯತೆಗಳನ್ನ ಹೊರತರುತ್ತೆ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಯಾರೂ ನಿರೀಕ್ಷೆ ಮಾಡದಂತಹ ಜನಸಂದಣಿ ಬಂದಿತ್ತು. ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಕ್ಕೆ ಆಗಲಿಲ್ಲ ಅಂತ ಘಟನೆಗೆ ಕಾರಣವನ್ನ ವಿವರಿಸಿದ್ದಾರೆ. ಪೊಲೀಸರ ಅಸಹಾಯಕತೆ. ಜನಸಂದಣಿ ನಮ್ಮ ನಿಯಂತ್ರಣಕ್ಕೆ ಮೀರಿತ್ತು. ನಾವು ಬಲಪ್ರಯೋಗ ಮಾಡಿದ್ರು ಅಂತ ತುಂಬಾ ಹೆಚ್ಚಾಗಿತ್ತು. ಹೆಸರು ಬಹಿರಂಗಪಡಿಸುವುದಕ್ಕೆ ಇಚ್ಛಿಸಿದ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಕೂಡ ಹೇಳಿಕೊಂಡಿದ್ದಾರೆ. ಕ್ರೀಡಾಂಗಣದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 50,000 ಜನರು ಜಮಾಯಿಸಿದ್ರು. ಅನೇಕರು ಗೇಟ್ಗಳನ್ನು ತಳ್ಳುವುದಕ್ಕೆ ಅಥವಾ ತಡೆಗೋಡೆಗಳನ್ನು ಏರೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವು ಹಂತಗಳಲ್ಲಿ ನಾವು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಸಮಸ್ಯೆ ಅಂದ್ರೆ ಕ್ರೀಡಾಂಗಣದ ದ್ವಾರಗಳು ಕಿರಿದಾಗಿದ್ದು ಜನಸಂದಣಿಯ ಒತ್ತಡವೇ ದುರಂತಕ್ಕೆ ಕಾರಣ ಆಯಿತು ಅಂತ ಅಧಿಕಾರಿ ವಿವರಿಸಿದ್ದಾರೆ. ಪಾಸ್ಗಳ ಗೊಂದಲ, ಮೆರವಣಿಗೆಯ ಗೊಂದಲ. ಇನ್ನು ದುರಂತಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂತಂದ್ರೆ ಕಾರ್ಯಕ್ರಮದ ಯೋಜನೆಯ ಬಗ್ಗೆ ಇದ್ದಂತಹ ಗೊಂದಲ. ಬೆಂಗಳೂರು ಸಂಚಾರ ಪೊಲೀಸರು ಮೊದಲು ಬೆಳಗ್ಗೆ ವಿಜಯೋತ್ಸವ ಮೆರವಣಿಗೆ ಇರುವುದಿಲ್ಲ, ಕ್ರೀಡಾಂಗಣದ ಒಳಗೆ ಕೇವಲ ಆಚರಣೆ ಮಾತ್ರ ಇರುತ್ತೆ ಅಂತ ಘೋಷಿಸಿದ್ರು. ಆದರೆ ಮಧ್ಯಾಹ್ನ 3:14ಕ್ಕೆ ಆರ್ಸಿಬಿ ಆಡಳಿತ ಮಂಡಳಿಯು ಸಾಮಾಜಿಕ ಮಾಧ್ಯಮದಲ್ಲಿ ಸಂಜೆ 5 ಗಂಟೆಗೆ ಮೆರವಣಿಗೆ ನಡೆಯುತ್ತೆ ಮತ್ತು ನಂತರ ಕ್ರೀಡಾಂಗಣದಲ್ಲಿ ಆಚರಣೆಗಳನ್ನು ನಡೆಸಲಾಗುತ್ತೆ ಅಂತ ಪೋಸ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಆನ್ಲೈನ್ನಲ್ಲಿ ಸೀಮಿತ ಉಚಿತ ಪಾಸ್ಗಳನ್ನು ಕೂಡ ಘೋಷಣೆ ಮಾಡಲಾಯಿತು. ಈ ಮಿಶ್ರ ಸಂದೇಶವು ಅಭಿಮಾನಿಗಳನ್ನ ಇನ್ನಷ್ಟು ಗೊಂದಲಕ್ಕೆ ಈಡು ಮಾಡಿತು. ಟಿಕೆಟ್ ಇಲ್ಲದೆ ಅಥವಾ ಪಾಸ್ ಪಡೆಯುವ ಆಶಯದೊಂದಿಗೆ ಸಾವಿರಾರು ಜನರು ಕ್ರೀಡಾಂಗಣಕ್ಕೆ ಬಂದರು. ಬೆಳಗ್ಗೆ ಪಾಸ್ಗಳನ್ನು ಖರೀದಿಸಬಹುದು ಅಂತ ನಮಗೆ ತಿಳಿಸಿದ್ರು. ನಂತರ ಅವುಗಳನ್ನ ಕ್ರೀಡಾಂಗಣದಲ್ಲಿ ವಿತರಿಸಲಾಗ್ತಾ ಇದೆ ಅಂತ ನಮಗೆ ತಿಳಿಸಿದ್ರು. ಆದ್ರಿಂದ ತನ್ನಂತೆ ತಾನೇ ಅನೇಕರು ಪಾಸ್ ಪಡೆಯುವ ಆಶಯದೊಂದಿಗೆ ಇಲ್ಲಿಗೆ ಬಂದರು ಅಂತ ಕೆಲವು ಅಭಿಮಾನಿಗಳು ಈ ಘಟನೆ ನೋಡಿದ ಬಳಿಕ ಹೇಳಿಕೊಂಡಿದ್ದಾರೆ. ದುರಂತದ ಕಾಲಾನುಕ್ರಮ. ಮಧ್ಯಾಹ್ನ 2
ಜನಸಂದಣಿ ಜಮಾವಣೆ ಆರಂಭ ಕಾರ್ಯಕ್ರಮಕ್ಕೂ ಕೆಲವೇ ಗಂಟೆಗಳ ಮೊದಲು ಸಾವಿರಾರು ಅಭಿಮಾನಿಗಳು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರುವುದಕ್ಕೆ ಪ್ರಾರಂಭಿಸಿದರು. ಆರ್ಸಿಬಿ ತನ್ನ ಚೊಚ್ಚಲ ಐಪಿಎಲ್ ಪ್ರಶಸ್ತಿಯನ್ನ ಸಾರ್ವಜನಿಕ ವಿಜಯೋತ್ಸವದೊಂದಿಗೆ ಆಚರಣೆ ಮಾಡುವುದಕ್ಕೆ ಸಜ್ಜಾಗಿದ್ದರಿಂದ ನಿರೀಕ್ಷೆ ಹೆಚ್ಚಾಯಿತು. ಮಧ್ಯಾಹ್ನ 3 ಕ್ರೀಡಾಂಗಣ ಪೂರ್ಣ ಸಾಮರ್ಥ್ಯಕ್ಕೆ ಗೇಟ್ಗಳು ತೆರೆದ ಸ್ವಲ್ಪ ಸಮಯದ ನಂತರ ಕ್ರೀಡಾಂಗಣವು ಪೂರ್ಣ ಆಸನ ಸಾಮರ್ಥ್ಯವನ್ನ ತಲುಪಿತು. ಹೆಚ್ಚಿನ ಪ್ರವೇಶವನ್ನ ತಡೆಯುವುದಕ್ಕೆ ಅಧಿಕಾರಿಗಳು ಗೇಟ್ಗಳನ್ನು ಮುಚ್ಚಿದರು. ಮಧ್ಯಾಹ್ನ 3ರಿಂದ 4 ಗೇಟ್ಗಳು ಮುಚ್ಚಲ್ಪಟ್ಟವು. ಅವ್ಯವಸ್ಥೆ ಭುಗಿಲೆದ್ದಿತ್ತು. ಹೊರಗೆ ಇನ್ನೂ 10,000 ಜನರು ಜಮಾಯಿಸಿದ್ದರಿಂದ 3 ಮುಖ್ಯ ದ್ವಾರಗಳು ಗೇಟ್ 3, ಗೇಟ್ 12 ಮತ್ತು ಗೇಟ್ 18 ಮುಚ್ಚಲ್ಪಟ್ಟವು. ಒಳಗೆ ಪ್ರವೇಶಿಸುವುದಕ್ಕೆ ಸಾಧ್ಯ ಆಗದೆ ಅಭಿಮಾನಿಗಳು ಮುಂದಕ್ಕೆ ನುಗ್ಗುವುದಕ್ಕೆ ಪ್ರಾರಂಭಿಸಿದರು. ಇದು ಭಯಭೀತರಾಗಿ ಮತ್ತು ಬ್ಯಾರಿಕೇಡ್ಗಳಲ್ಲಿ ಜನದಟ್ಟಣೆಯನ್ನ ಉಂಟುಮಾಡಿತು. ಮಧ್ಯಾಹ್ನ 3:30ರಿಂದ 4:30 ಕಾಲ್ತುಳಿತ ಸಂಭವಿಸ್ತಾ ಇದ್ದಂತೆ ಅಭಿಮಾನಿಗಳು ಬಲವಂತವಾಗಿ ಒಳಗೆ ಬರುವುದಕ್ಕೆ ಪ್ರಯತ್ನಿಸಿದಾಗ ಭೀಕರ ನೂಕುನುಗ್ಗಲು ಉಂಟಾಯಿತು. ಈ ಗೊಂದಲದಲ್ಲಿ ಹಲವಾರು ಜನರು ತುಳಿತಕ್ಕೆ ಒಳಗಾದರು ಮತ್ತು ಇನ್ನೂ ಅನೇಕರು ಗಾಯಗೊಂಡರು. ಸಂಜೆ 4:30ರಿಂದ 4:45 ವಿಧಾನಸೌಧದಲ್ಲಿ ಬೃಹತ್ ಸಮಾವೇಶ. ಆರ್ಸಿಬಿ ತಂಡವನ್ನು ಸ್ವಾಗತಿಸುವುದಕ್ಕೆ ವಿಧಾನಸೌಧ ಬಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿ ಸುಮಾರು 1 ಲಕ್ಷ ಜನರು ಜಮಾಯಿಸಿದರು. ಕ್ರೀಡಾಂಗಣಕ್ಕೆ ತೆರಳುವ ಮೊದಲು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಂಡವನ್ನು ಸನ್ಮಾನಿಸಿದರು. ಸಂಜೆ 5:30 ಆರ್ಸಿಬಿ ತಂಡ ಕ್ರೀಡಾಂಗಣಕ್ಕೆ ಆಗಮನ ಆಗ್ತಾ ಇದ್ದಂತೆ ಜೋರಾದ ಹರ್ಷೋದ್ಗಾರ ಮತ್ತು ಅಭಿಮಾನಿಗಳ ನಿರಂತರ ಗದ್ದಲದ ನಡುವೆ ಕ್ರೀಡಾಂಗಣವನ್ನು ತಲುಪಿತು. ದುರಂತದ ಸುದ್ದಿ ಹರಡುವುದಕ್ಕೆ ಪ್ರಾರಂಭಿಸಿದ ಕೂಡಲೇ ತಂಡವು ಸಂಜೆ 6:30 ಸುಮಾರಿಗೆ ಅಲ್ಲಿಂದ ಹೊರಟೋಯಿತು. ಸಂಜೆ 6:30 ಸಾವು ನೋವುಗಳು ದೃಢಪಟ್ಟಿವೆ. ಆರಂಭವಾಗಿ ವರದಿಗಳು 2 ಸಾವನ್ನಪ್ಪಿರುವುದನ್ನು ದೃಢಪಡಿಸಿತು. ರಕ್ಷಣಾ ಕಾರ್ಯಾಚರಣೆ ಮುಂದುವರಿತು. ಸಾವಿನ ಸಂಖ್ಯೆ 11ಕ್ಕೆ ಏರಿತು. ಇತರ 47 ಜನರು ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಆಂಬ್ಯುಲೆನ್ಸ್ಗಳು ಮತ್ತು ತುರ್ತು ಪ್ರತಿಕ್ರಿಯೆ ನೀಡುವವರನ್ನ ಸ್ಥಳಕ್ಕೆ ರವಾನಿಸಲಾಗಿದೆ. ಸರ್ಕಾರದಿಂದ ಸಂಪೂರ್ಣ ತನಿಖೆಗೆ ಆದೇಶ. ಈ ದುರಂತ ಘಟನೆಯ ಬಗ್ಗೆ ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆಗೆ ಆದೇಶವನ್ನು ಹೊರಡಿಸಿದೆ. ಘಟನೆಗೆ ನಿಖರ ಕಾರಣಗಳೇನು, ಯಾರ ನಿರ್ಲಕ್ಷ್ಯದಿಂದ ಈ ದುರಂತ ಸಂಭವಿಸಿತು, ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ತನಿಖೆ ನಡೆಯಬೇಕಾಗಿದೆ. ಒಟ್ಟಾರೆಯಾಗಿ ಆರ್ಸಿಬಿ ಅಭಿಮಾನಿಗಳ ಬಹುದಿನದ ಕನಸು ನನಸಾದ ದಿನವೇ ಇಂತಹ ಭೀಕರ ದುರಂತ ಸಂಭವಿಸಿರುವುದು ಎಲ್ಲರ ಮನಸ್ಸಿನಲ್ಲಿ ನೋವು ಮೂಡಿಸಿದೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಿಸಿರುವ ಸರ್ಕಾರ ಗಾಯಗೊಂಡವರಿಗೆ ಉತ್ತಮ ಚಿಕಿತ್ಸೆ ನೀಡುವ ಭರವಸೆಯನ್ನ ನೀಡಿದೆ. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾರೆ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.